ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಮುಂದೆ ಜನಸ್ಪಂದನ ಕಾರ್ಯಕ್ರಮ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗೆದ್ದಿದ್ಯಾರು, ಸೋತಿದ್ಯಾರು? ತುಮಕೂರು ಲೋಕಸಭೆಗೆ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಪಕ್ಕಾನ? ಎಲ್ಲದರ ಮಾಹಿತಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಜನರ ಕಷ್ಟಗಳನ್ನು ನಿವಾರಿಸೋಕೆ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಜನವರಿಯಲ್ಲಿ ಇಡೀ ತಿಂಗಳು ಈ ಜನಸ್ಪಂದನ ಕಾರ್ಯಕ್ರಮ ಮಾಡುವ ಪ್ಲಾನ್ ಮಾಡಿಕೊಂಡಿದೆ. ಈ ಹಿನ್ನೆಲೆ ಈಗಾಗಲೇ ಡಿಸಿಎಂ ಡಿಕೆಶಿ, ಬಿಬಿಎಂಪಿ, ಬಿಡಿಎ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಬಿಎಂಟಿಸಿ, ಜಲಮಂಡಳಿ, ಬೆಸ್ಕಾಂ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಜನವರಿ 3ರಿಂದ ತಿಂಗಳ ಅಂತ್ಯದವರೆಗೂ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ 2-3 ಕ್ಷೇತ್ರಗಳಲ್ಲಿ ಒಂದೊಂದು ಜಾಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಲಾಗುತ್ತೆ. ಬಿಬಿಎಂಪಿ, ಬಿಡಿಎ, ಬೆಸ್ಕಾಂ, ಬಿಎಂಟಿಸಿ, ಕಂದಾಯ ಇಲಾಖೆಯ ಖಾತೆ ಸಮಸ್ಯೆ, ಸರ್ಕಾರದ 5 ಗ್ಯಾರಂಟಿ ಸೇರಿದಂತೆ ಜನರ ಸಮಸ್ಯೆಗಳ ವಿಚಾರವಾಗಿ ಸಾರ್ವಜನಿಕರ ಕುಂದು ಕೊರತೆ ಆಲಿಸೋಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ನಾಗರಿಕರಿಗೆ ಅಹವಾಲು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಪ್ರತಿನಿತ್ಯ 100 ಅರ್ಜಿಗಳು ಬರ್ತಾ ಇದ್ದು, ಇದನ್ನ ಕಡಿಮೆ ಮಾಡೋಕೆ ಕಾರ್ಯಕ್ರಮ ರೂಪಿಸಲಾಗಿದೆ. ಎಂಪಿ ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂತೆ ಜನರ ಸಂಪರ್ಕ ಗಳಿಸೋಕೆ ರಾಜ್ಯ ಕಾಂಗ್ರೆಸ್ ಪಕ್ಷ ಹೊಸ ಪ್ಲಾನ್ ಮಾಡಿಕೊಂಡಿದೆ. ಸುಮ್ಮನೆ ನಾವು ಎಲ್ಲ ಬಂದು ನಮ್ಮನೆ ಬಾಗಿಲಿಗೆ, ಸಿಎಂ ಮನೆ ಬಾಗಿಲಿಗೆ ತಿರುಗೋದು ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತ 2-3 ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ. ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ, ಎಂಪಿಗಳಿಗೂ ಆಹ್ವಾನ ಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಅಹವಾಲನ್ನು ಅವರೆಲ್ಲ ಕೊಡ್ಬೋದು. ಮಂಡ್ಯ ಜಿಲ್ಲೆಯ ಪಾಂಡವಪುರ ಪುರಸಭೆಯ 2 ಮತ್ತು 9ನೇ ವಾರ್ಡ್ನ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವನ್ನು ಪಡೆದಿದ್ದು, ಕಾಂಗ್ರೆಸ್ ಹಾಗೂ ರೈತ ಸಂಘಕ್ಕೆ ಮುಖಭಂಗವಾಗಿದೆ. ಈ ಮೂಲಕ ಕಳೆದ ವಿಧಾನಸಭೆಯ ಸೋಲಿನಲ್ಲಿದ್ದಂತಹ ಜೆಡಿಎಸ್ಗೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ಗೆಲುವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಜೆಡಿಎಸ್ ಅಭ್ಯರ್ಥಿಗಳಾದ ಯಶವಂತ್ ಜ್ಯೋತಿ ಗೆದ್ದಿದ್ದಾರೆ. ಇನ್ನು ಹಾಸನದ ಹೊಳೆನರಸೀಪುರ ಪುರಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಗಳಿಸಿದೆ. 11ನೇ ವಾರ್ಡ್ಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಬೈರಶೆಟ್ಟಿ ಗೆದ್ದಿದ್ದಾರೆ. ಇನ್ನು ಕನಕಪುರ ನಗರಸಭಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಕನಕಪುರದ ನಗರಸಭೆಯ ವಾರ್ಡ್ ನಂಬರ್ 5ರ ಉಪಚುನಾವಣೆಯಲ್ಲಿ ಜೆಡಿಎಸ್ನ ಲೋಕೇಶ್ ಗೆಲುವನ್ನು ಸಾಧಿಸಿದ್ದಾರೆ. ಉಡುಪಿ ನಗರಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಅನಿತಾ 6 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. 16 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 14 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದು ಬೀಗಿದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಮರಾಭ್ಯಾಸ ಮಾಡ್ತಾ ಇದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ತುಮಕೂರಿನಲ್ಲಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಮೈತ್ರಿಕೂಟದ ಅಚ್ಚರಿ ಅಭ್ಯರ್ಥಿ ಮಾಜಿ ಸಿಎಂ ಕುಮಾರಸ್ವಾಮಿ ಆದ್ರೆ ಕಾಂಗ್ರೆಸ್ ಪಾಲಿಗೆ ಇದು ದೊಡ್ಡ ಸವಾಲಾಗೋ ಸಾಧ್ಯತೆ ಇದೆ. ಈ ಸುಳಿವು ಪಡೆದ ಕೈಪಾಳಿಯ ಎಲ್ಲಾ ರೀತಿಯ ಜಾತಿ ಲೆಕ್ಕಾಚಾರ ಅಳೆದು ತೂಗಿ ಅಚ್ಚರಿ ಅಭ್ಯರ್ಥಿಯನ್ನೇ ಅಖಾಡಕ್ಕಿಳಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಮೈತ್ರಿಕೂಟದ ಸರ್ಪ್ರೈಸ್ ಕ್ಯಾಂಡಿಡೇಟ್ ಮಾಜಿ ಸಿಎಂ ಎಚ್ಡಿಕೆ ಆದ್ರೆ ಕಾಂಗ್ರೆಸ್ನ ಅಚ್ಚರಿ ಅಭ್ಯರ್ಥಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದ್ದು, ಈ ಸಂಬಂಧ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಒಂದು ಸುತ್ತಿನ ಚರ್ಚೆ ಕೂಡ ಆಗಿದೆ ಎನ್ನಲಾಗಿದೆ. ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಅಲ್ಲದೆ ಬೇರೆ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಯೂ ಬೇರೆ ಆಗೋ ಸಾಧ್ಯತೆ ಇದೆ ಎನ್ನಲಾಗಿದ್ದು, ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕಿಳಿಸಿದ್ರೆ ಕಾಂಗ್ರೆಸ್ನ ಜಾತಿ ಸಮೀಕರಣದಲ್ಲಿ ಪರಮೇಶ್ವರ್ ದಾಳ ಉರುಳಿಸುವ ಸಾಧ್ಯತೆಯೇ ಹೆಚ್ಚು ಎನ್ನಲಾಗಿದೆ. ತುಮಕೂರು ಮಾಜಿ ಸಿಎಂ ಹಾಗೂ ಮಾಜಿ ಡಿಸಿಎಂ ನಡುವಿನ ಜಿದ್ದಾಜಿದ್ದಿಗೆ ವೇದಿಕೆಯಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ರಾಯಚೂರು ಜಿಲ್ಲೆಗೆಂದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಪ್ರವಾಸ ಕೈಗೊಂಡಿದ್ದಾರೆ. ತಿಮ್ಮಾಪುರ ಏತ ನೀರಾವರಿ ಯೋಜನೆಯ ಲೋಕಾರ್ಪಣೆ, ಜಲಜೀವನ್ ಮಿಷನ್ ಯೋಜನೆಯ ಶಂಕುಸ್ಥಾಪನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭದಲ್ಲಿ ಉಭಯ ನಾಯಕರು ಭಾಗಿಯಾದರು. ಸಿಎಂ ಸಿದ್ದರಾಮಯ್ಯಗೆ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಶಿವಾನಂದ ಎಸ್ ಪಾಟೀಲ್, ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟರು. ತಿಮ್ಮಾಪುರ ಏತ ನೀರಾವರಿ ಲೋಕಾರ್ಪಣೆ ವೇಳೆ ಸಿಎಂ ಡಿಸಿಎಂಗೆ ರೈತರು ಬೆಳ್ಳಿ ಗದೆ ನೀಡಿ ಸನ್ಮಾನ ಮಾಡಿದ್ರು. ತಿಮ್ಮಾಪುರ ಏತ ನೀರಾವರಿ ಯೋಜನೆ ಸುಮಾರು 35,000 ಎಕರೆಗೆ ಅನುಕೂಲ ಆಗುತ್ತೆ. 5 ಗ್ಯಾರಂಟಿಗಳ ಜಾರಿಗೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಮೊದಲು ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡಿದ್ದೀವಿ ಅಂದ್ರು. ಮತ್ತೆ ಗ್ಯಾರಂಟಿ ಯೋಜನೆ ಬಗ್ಗೆ ಡಿಕೆಶಿ ಕವನ ವಾಚಿಸಿದ್ರು. ಈ ತಿಮ್ಮಾಪುರ ಏತ ನೀರಾವರಿ ಯೋಜನೆ ಎಲ್ಲ ಕೆಲಸ ಆಗಿದೆ, ನೀರು ಸ್ವಲ್ಪ ಬರಬೇಕಾಗಿದೆ. ಸೊ ಅದರಿಂದ ಈ ಯೋಜನೆ ಬಹಳ ಯಶಸ್ವಿಯಾಗಿ ಸುಮಾರು 25,000 ರಿಂದ 30,000 ಎಕರೆಗಳಿಗೆ ಅನುಕೂಲ ಆಗ್ತದೆ. 5 ಗ್ಯಾರಂಟಿ ಸೇರಿ ಕೈ ಗ್ಯಾರಂಟಿ ಆಯ್ತು. ಅರಳಿದ ಕಮಲ ಇದನ್ನ ನೋಡಿ ಉದುರಿ ಹೋಯಿತು. ಮಹಿಳೆ ಒತ್ತ ತೆನೆ ಎಸೆದು ಓದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. 1.85 TMC ನೀರು, ಇದರ ಮೂಲಕ 27,000 ಎಕರೆಗಳಿಗೆ ನೀರು ಕೊಡ್ತಾ ಇದ್ದೀವಿ. ನೀರು ಲಭ್ಯ ಇರುವಾಗ ಆ ನೀರನ್ನ ರೈತರಿಗೆ ಕೊಟ್ಟು ರೈತರ ಜೀವನವನ್ನ ಸುಧಾರಣೆ ಮಾಡಬೇಕು
ರೈತರ ಜೀವನವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಸಹೋದರನ ರೈಸ್ ಮಿಲ್ನಿಂದ ಬರೋಬ್ಬರಿ 700 ಕ್ವಿಂಟಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಗುರುಮಟ್ಕಲ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ನಿಂದ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ಗೆ ಇದು ಸೇರಿದ್ದಾಗಿದೆ. ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ದಾಳಿ ವೇಳೆ ಪಾಲಿಶ್ ಮಾಡಿದ 630 ಕ್ವಿಂಟಲ್ ಪಡಿತರ ಅಕ್ಕಿ ಸೇರಿ ಒಟ್ಟು 700 ಕ್ವಿಂಟಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ 70 ಕ್ವಿಂಟಲ್ ಅಕ್ಕಿ ಪಾಲಿಶ್ ಮಾಡೋಕೆ ರೆಡಿ ಮಾಡಿಟ್ಕೊಂಡಿದ್ರು. ಸದ್ಯ ಈ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳು ರಾಜು ರಾಠೋಡ್ಗೆ ಅಕ್ಕಿ ಮಾರಾಟ ಮಾಡಿರುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 15 ದಿನಗಳಿಂದ ರಾಜು ರಾಠೋಡ್ ತಲೆಮರೆಸಿಕೊಂಡಿದ್ದು, ರಾಜು ರಾಠೋಡ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಜೀವದ ಹಂಗನ್ನ ತೊರೆದು ಕೊರೋನಾ ರೋಗಿಗಳ ಆರೈಕೆ ಮಾಡಿದ ಕೊರೋನಾ ವಾರಿಯರ್ಸ್ ಸಂಕಷ್ಟದಲ್ಲಿದ್ದಾರೆ. ಕೊರೋನಾ ವಾರಿಯರ್ಸ್ಗೆ ಉತ್ತೇಜನ ಕೊಡಲು ಗೌರವಧನ ಕೊಡುವ ಭರವಸೆಯನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿಗೆ ಅವತ್ತಿನ ಬಿಜೆಪಿ ಸರ್ಕಾರ ನೀಡಿತ್ತು. ಅವತ್ತಿನ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಕೋವಿಡ್ ವಾರ್ಡ್ಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೆ ತಿಂಗಳಿಗೆ 10,000 ರೂಪಾಯಿ ಪ್ರೋತ್ಸಾಹ ಧನ ಕೊಡುವುದಾಗಿ ಹೇಳಿದರು. 16 ತಿಂಗಳುಗಳ ಕಾಲ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡಿದ ಹೊರಗುತ್ತಿಗೆ ಸಿಬ್ಬಂದಿಗೆ ಇಲ್ಲಿವರೆಗೂ ಪ್ರೋತ್ಸಾಹ ಧನ ಸಿಕ್ಕಿಲ್ಲ. ಹೊರಗುತ್ತಿಗೆಯ ಡಿ ಗ್ರೂಪ್ ನೌಕರರು 4-5 ಸಲ ಕೋವಿಡ್ ಸೋಂಕಿನಿಂದ ಸತ್ತು ಬದುಕಿದ್ದು, ಅಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರೂ ಪ್ರೋತ್ಸಾಹ ಧನ ಸಿಕ್ಕಿಲ್ಲ. ಕೇವಲ ಪರ್ಮನೆಂಟ್ ಸಿಬ್ಬಂದಿಗೆ ಮಾತ್ರ ಪ್ರೋತ್ಸಾಹ ಧನ ಸಿಕ್ಕಿದ್ದು, ನಾವು ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿದ್ದು ಕೋವಿಡ್ ರೋಗಿಗಳನ್ನ ನೋಡಿಕೊಂಡು ಮನೆಗಳಿಗೆ ಹೋಗೋದೇ ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ವಿ. ಆ ಸಂದರ್ಭದಲ್ಲಿ ಹೂವಿನ ಮಳೆ ಸುರಿಸಿ ಸನ್ಮಾನ ಮಾಡಿ ಸುಮ್ಮನಾಗ್ಬಿಟ್ರು. ಆದ್ರೀಗ ನಮ್ಮ ಕಷ್ಟ ಕೇಳೋರೇ ಇಲ್ಲ. ಈಗ ಮತ್ತೆ ಕರೋನಾ ಶುರುವಾಗಿದೆ. ಕೆಲಸ ಮಾಡೋಕೆ ನಾವು ರೆಡಿ ಇದ್ದೀವಿ, ಆದ್ರೆ ಪ್ರೋತ್ಸಾಹ ಧನ ನೀಡ್ತಿಲ್ಲ ಅಂತ ಹೇಳಿದ್ರು. ಕೋವಿಡ್-19 ಅನ್ನೋ ಕಾಯಿಲೆಯಲ್ಲಿ ನಾವಿಲ್ಲಿ ಜೀವದ ಹಂಗನ್ನು ತೊರೆದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈ ಕೆಲಸ ಮಾಡಬೇಕಾದ್ರೆ ನಮಗೆ ಇಲ್ಲಿ ಅವಾಗ ಆರೋಗ್ಯ ಸಚಿವರಾದಂಥ ಕೆ ಸುಧಾಕರ್ ಅವರು ಬಂದಿದ್ರು ಸರ್. ಇಲ್ಲಿ ಪ್ರತಿ ತಿಂಗಳು ನಿಮ್ಮ ಪೇಮೆಂಟ್ ಬಿಟ್ಟು 10,000 ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ ಅಂತಂದು ಹೇಳಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟೋದ್ರು ಸರ್. ಇಲ್ಲಿವರೆಗೂ ನಮಗೆ ಬಂದಿಲ್ಲ. ಸರ್ಕಾರದ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ಗೆ ಕೆವೈಸಿ ಮಾಡಿಸಲಿಕ್ಕೆ ಗ್ರಾಹಕರು ಗ್ಯಾಸ್ ಏಜೆನ್ಸಿಯ ಬಳಿ ಹಗಲು ರಾತ್ರಿ ಕ್ಯೂ ನಿಂತಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಜನರು ಕ್ಯೂ ನಿಂತಿದ್ದು, ತಡರಾತ್ರಿ ಕೊರೆವ ಚಳಿಯಲ್ಲೂ ಕೂಡ ಮಹಿಳೆಯರು ಗ್ಯಾಸ್ ಏಜೆನ್ಸಿಯ ಮುಂದೆ ಕಾದು ಕುಳಿತಿದ್ರು. ಕೆವೈಸಿಯನ್ನು ಮಾಡಿಸಲಿಕ್ಕೆ ನಾಳೆ ಕೊನೆಯ ದಿನ ಅಂತೇಳಿ ಕೆವೈಸಿ ಮಾಡಿಸಲಿಕ್ಕೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಚಳಿಯಲ್ಲೂ ಕೂಡ ರಾತ್ರಿ ಇಡೀ ನಡುಗುತ್ತಾ ಏಜೆನ್ಸಿಯ ಮುಂದೆ ಮಲಗುವ ಸನ್ನಿವೇಶ ಕೂಡ ಎದುರಾಗಿತ್ತು. ಆದರೆ ಬೆಳಗ್ಗೆ 9 ಗಂಟೆ ನಂತರ ಬರುವ ಗ್ಯಾಸ್ ವಿತರಕರು ಸ್ವಲ್ಪ ಸಮಯದ ನಂತರ ಬನ್ನಿ, ಸರ್ವರ್ ಸಮಸ್ಯೆ ಆಗಿದೆ, ದಾಖಲಾತಿಗಳ ತಿದ್ದುಪಡಿ ಮಾಡಿಸಿ ಅಂತೆಲ್ಲ ನಾನಾ ಕಾರಣಗಳನ್ನ ಹೇಳಿ ಕಳಿಸ್ತಿದ್ದಾರೆ. ಹೀಗಾಗಿ ನಮಗೆ ಬಹಳ ತೊಂದರೆ ಆಗಿದೆ. ಹೆಚ್ಚಿಗೆ ಕೌಂಟರ್ ಅನ್ನ ತೆರೆಯೋದು, ಲಾಗಿನ್ ಸಮಸ್ಯೆಯೂ ಕೂಡ ಜಾಸ್ತಿ ಮಾಡಬೇಕು. ಕೆವೈಸಿ ಕಾಲಮಿತಿಯನ್ನು ಹೆಚ್ಚಿಸುವ ಮೂಲಕ ಜನರಿಗೆ ತೊಂದರೆ ಆಗದಂತೆ ಜಾಗೃತಿ ವಹಿಸಬೇಕು ಎಂಬುದು ಗ್ರಾಹಕರ ಒತ್ತಾಯವಾಗಿದೆ. ಲಾಸ್ಟ್ ಅಂದ್ರೆ ಇನ್ನ 2 ತಿಂಗಳು ಇದ್ದದ ಈ ಬೋರ್ಡ್ ಯಾವಾಗ ಮಾಡಕ್ ಹಚ್ಚಿರಿ? ಯಾವಾಗ ಹಚ್ಚಿರಿ? ರಾತ್ರಿ 2 ಗಂಟೆ ಬಂದಿರನಾ? ಇವ್ರು 2 ಗಂಟೆಗೆ ಬಂದ್ರೆ 10ಕ್ಕೆ ಬಂದು ಮಕ್ಕೊಡ್ರಿ. ಇಲ್ಲೋಡಿಲ್ಲ ಆಚೆ ಅದ ನೋಡಿದ್ರೆ ಮಂಡಿಪುರದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ನಾಳೆ ಡಿಸೆಂಬರ್ 31ರಂದು ಹಾಗೂ ಜನವರಿ 1ನೇ ತಾರೀಕು ಅರಣ್ಯ ಇಲಾಖೆ ವಸತಿ ಗೃಹ ಹಾಗೂ ಕಾಟೇಜ್ಗಳಲ್ಲಿ ವಾಸ್ತವ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಆದರೆ ಎಂದಿನಂತೆ ಸಫಾರಿ ಇರುತ್ತೆ ಅಂತ ತಿಳಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿರುವ ಖಾಸಗಿ ರೆಸಾರ್ಟ್ಗಳಲ್ಲೂ ಮೋಜು ಮಸ್ತಿಗೆ ಕಡಿವಾಣ ಹಾಕಲಾಗಿದೆ. ಡಿಜೆ ಡ್ಯಾನ್ಸ್, ಮೋಜು ಮಸ್ತಿ ಹಾಗೂ ಕಲರ್ ಲೈಟಿಂಗ್ಸ್ಗೆ ನಿರ್ಬಂಧ ಹೇರಲಾಗಿದೆ. ಡಿಜೆ ಮತ್ತು ಮೋಜು ಮಸ್ತಿಯಿಂದ ವನ್ಯಜೀವಿಗಳಿಗೆ ತೊಂದರೆ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಲಾಗಿದೆ ಅಂತ ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಕುಮಾರ್ ಮಾಹಿತಿ ಕೊಟ್ಟರು. ಡಿಸೆಂಬರ್ 31, ಜನವರಿ 1 2 ದಿವಸ ನಾವು ಹೊರಗಡೆ ಪಾರ್ಟಿಗೆಲ್ಲ ಆಗತ್ತೆ. ಜನ ಎಲ್ಲ ಒಂದು ಜೋಶಲ್ಲಿ ಇರ್ತಾರೆ, ಅವರು ಒಂದು ಪಾರ್ಟಿ ಮೂಡಲ್ಲಿ ಇರ್ತಾರೆ. ಹಾಗಾಗಿ ನಮ್ಮ ಹತ್ರ ಇರತಕ್ಕಂಥ ಕಾಟೇಜಸ್ಗಳು ನಾವು ಯಾರು ಪ್ರೈವೇಟ್ ಪಬ್ಲಿಕ್ಸ್ಗೆ ಯಾರು ಕೊಡಲ್ಲ. ಹಾಗಾಗಿ ಸಫಾರಿ ಇರ್ತದೆ. ಸಫಾರಿ ನಾವೆಲ್ಲರಿಗೂ ಮಾಡ್ತೀವಿ. ಮತ್ತೆ ನಾವು ಸುತ್ತಮುತ್ತ ಸುಮಾರು ರಿಸಾರ್ಟ್ಗಳಿದೆ. ಆ ರಿಸಾರ್ಟ್ಗಳಿಗೂ ನಾವು ಒಂದು ಪತ್ರ ಕಳಿಸಿದ್ದೀವಿ. ಎಲ್ಲೂ ಕೂಡ ಯಾವುದೋ ಪಾರ್ಟಿ, ಶಬ್ದ ಮಾಲಿನಿ, ಇವನ್ ಲೈಟಿಂಗು ಇದೆಲ್ಲ ಇರಬಾರ್ದು ಅಂತ ಅವ್ರಿಗೂ ಕೂಡ ಮುಂಜಾಗ್ರತೆ ಆಗಿ ಅವ್ರಿಗೂ ಕೂಡ ಒಂದು ಪತ್ರ ಕಳಿಸಿದ್ದೀವಿ.